ಮೀನರಾಶಿಯವರೇ ನಮಸ್ಕಾರ ಗೆಳೆಯರೇ. ಜೈ ಮಾತಾಜಿ. ಹೊಸ ಮತ್ತು ಉಲ್ಲಾಸಕರ ವಿಡಿಯೋಗಾಗಿ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೆಳೆಯರೇ. ಇಂದು ಮಧ್ಯಾಹ್ನ 3:05 ಗಂಟೆಯ ಸುಮಾರಿಗೆ ನಿಮ್ಮ ಬಾಯಿಗಳನ್ನು ಮುಚ್ಚಿಕೊಳ್ಳಿ. ಹೌದು ನನ್ನ ಪ್ರೀತಿಯ ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳ ರಹಸ್ಯಗಳನ್ನು ಎಲ್ಲಿಯೂ ಬಹಿರಂಗಪಡಿಸಬಾರದು. ಏಕೆಂದರೆ ಗೆಳೆಯರೇ, ನೀವು 3 ಭಯಾನಕ ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಈ ಒಳ್ಳೆಯ ಸುದ್ದಿಗಳನ್ನು ಕೇಳುವುದರಿಂದ ನಿಮ್ಮ ಎದೆ 56 ಇಂಚುಗಳಷ್ಟು ವಿಸ್ತರಿಸುತ್ತದೆ. ಏಕೆಂದರೆ ಕರ್ಮ ನೀಡುವ ಭಗವಾನ್ ಶನಿದೇವ ನಿಮಗೆ 3 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕಳುಹಿಸಿದ್ದಾನೆ. ಹೌದು ಗೆಳೆಯರೇ, ಮತ್ತು ದೇವರು ಕೊಟ್ಟಾಗಲೆಲ್ಲ ಅವನು ಉದಾರವಾಗಿ ನೀಡುತ್ತಾನೆ ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ ಗೆಳೆಯರೇ. ನೆನಪಿಡಿ, ಅವನು ತೆಗೆದುಕೊಂಡಾಗಲೂ ಅವನು ಇಡೀ ಮನೆಯನ್ನು ಖಾಲಿ ಮಾಡುತ್ತಾನೆ. ಆದ್ದರಿಂದ ಗೆಳೆಯರೇ, ಎಂದಿಗೂ ಸೊಕ್ಕಿನವರಾಗಬೇಡಿ. ದೇವರಿಗೆ ಹೇಗೆ ಕೊಡಬೇಕೆಂದು ತಿಳಿದಿದೆ ಮತ್ತು ಹೇಗೆ ತೆಗೆದುಕೊಳ್ಳಬೇಕೆಂದು ಅವನಿಗೆ ತಿಳಿದಿದೆ. ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಧನ್ಯವಾದಗಳು. ನ್ಯಾಯದ ದೇವರು ಭಗವಾನ್ ಶನಿದೇವ ನಿಮಗೆ ಎಲ್ಲವನ್ನೂ ನೀಡಲಿದ್ದಾನೆ. ಆದ್ದರಿಂದ ಗೆಳೆಯರೇ, ನೀವು ಯಾವುದೇ ತಪ್ಪುಗಳನ್ನು ಮಾಡಬಾರದು. ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಈ ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಹೌದು ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು. ಆಗ ಮಾತ್ರ ನೀವು ಈ ಎಲ್ಲ ಶುಭ ಅವಕಾಶಗಳ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ನೀವು ಕೆಲವೊಮ್ಮೆ ವಿಡಿಯೋಗಳನ್ನು ಬಿಟ್ಟು ಬಿಡುತ್ತೀರಿ ಅಥವಾ ಅವುಗಳನ್ನು ಅರ್ಧ ದಾರಿಯಲ್ಲೇ ಬಿಡುತ್ತೀರಿ. ಇದರ ದುಷ್ಪರಿಣಾಮವೇನೆಂದರೆ ನೀವು ಈ ಅವಕಾಶ ಮತ್ತು ಈ ಶುಭ ಸಂದರ್ಭದ ಲಾಭವನ್ನು ಪಡೆಯಲು ವಿಫಲರಾಗುತ್ತೀರಿ. ನಂತರ ನಿಮಗೆ ಏನೂ ಸಿಗುವುದಿಲ್ಲ ಎಂದು ಹೇಳುತ್ತೀರಿ. ಗುರೂಜಿ, ನೀವು ಹೇಳಿದ್ದರಲ್ಲಿ ನಮಗೆ ಏನೂ ಸಿಗಲಿಲ್ಲ. ಹಾಗಾದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಅದನ್ನು ಹೇಗೆ ಸ್ವೀಕರಿಸುತ್ತೀರಿ? ನೀವು ಸಂಪೂರ್ಣ ವಿಡಿಯೋವನ್ನು ನೋಡಿಲ್ಲ. ನಾವು ನಿಮಗೆ ಹೇಳುವ ಪ್ರಮುಖ ವಿಷಯಗಳನ್ನು ನೀವು ಕೇಳುವುದಿಲ್ಲ. ಈ ಎಲ್ಲ ಶುಭ ಅವಕಾಶಗಳ ಲಾಭವನ್ನು ಪಡೆಯಲು ನೀವು ಬಯಸಿದರೆ ಆಳವಾಗಿ ಆಲಿಸಿ ಮತ್ತು ನಾವು ವಿಡಿಯೋದಲ್ಲಿ ವಿವರಿಸುವ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಕಾರ್ಯಗತಗೊಳಿಸಬೇಕಾದ ಮತ್ತು ಕೆಲವು ಪರಿಹಾರಗಳನ್ನು ಸಹ ನಾವು ಹಂಚಿಕೊಳ್ಳುತ್ತೇವೆ. ಈ ಪರಿಹಾರಗಳಲ್ಲಿ ನೀವು ಯಾವುದೇ ಹಣವನ್ನು ಹೂಡಿಕೆ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಸ್ವಲ್ಪ ಹೂಡಿಕೆ ಮಾಡಬೇಕಾಗುತ್ತದೆ. ನಂತರ ನಿಮ್ಮ ಅದೃಷ್ಟವು ಏರುವುದನ್ನು ನೀವು ನೋಡುತ್ತೀರಿ ಮತ್ತು ಅದನ್ನು ಮೊದಲು ನೋಡುವವರು ನೀವೇ ಸ್ನೇಹಿತರೆ. ಮೊದಲನೆಯದಾಗಿ ಮಾತಾ ರಾಣಿಯ ಎಲ್ಲ ನಿಜವಾದ ಭಕ್ತರು ವಿಡಿಯೋಗೆ ಸಿಹಿಯಾದ ಲೈಕ್ ನೀಡಬೇಕು. ಕೆಳಗಿನ ಕಮೆಂಟ್ ವಿಭಾಗದಲ್ಲಿ ಜೈ ಮಾತಾಜಿ ಎಂದು ಪ್ರೀತಿಯಿಂದ ಬರೆಯಲು ಯಾರಾದರೂ ಮಾತಾರಾಣಿ ಮತ್ತು ಗುರೂಜಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನ ಅಮೂಲ್ಯವಾದ ಆಲೋಚನೆಯೊಂದಿಗೆ ವಿಡಿಯೋ ಸ್ನೇಹಿತರೆ, ಈಗ ಶುರು ಮಾಡೋಣ. ಹಣವು ಒಂದೇ ಭಾಷೆಯಲ್ಲಿ ಮಾತನಾಡುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಇದು ಇಂದು ನನ್ನನ್ನು ಉಳಿಸಿದರೆ ನಾಳೆ ನಾನು ನಿಮ್ಮನ್ನು ಉಳಿಸುತ್ತೇನೆ. ಹಣ ಹೇಳುತ್ತದೆ, ನಾನು ನಿಮ್ಮೊಂದಿಗೆ ಮೇಲಕ್ಕೆ ಹೋಗದಿದ್ದರೂ ನಾನು ನಿಮ್ಮೊಂದಿಗೆ ಇರುವವರೆಗೆ ನಾನು ನಿಮ್ಮನ್ನು ಪ್ರಪಂಚದ ಮೇಲ್ಭಾಗಕ್ಕೆ ಕರೆದೊಯ್ಯುತ್ತೇನೆ. ಆದ್ದರಿಂದ ಹಣವನ್ನು ಉಳಿಸಲು ಕಲಿಯಿರಿ. ಎಲ್ಲರೂ ಸಂಪಾದಿಸುತ್ತಾರೆ, ಆದರೆ ಅದನ್ನು ಹೇಗೆ ಉಳಿಸಬೇಕೆಂದು ಎಲ್ಲರಿಗೂ ತಿಳಿದಿಲ್ಲ. ನೀವು ಅರ್ಥ ಮಾಡಿಕೊಂಡರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ಗಳಲ್ಲಿ ಹೇಳಿ, ಗುರೂಜಿ ನೀವು ಸಂಪೂರ್ಣವಾಗಿ ಸರಿ. ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ಮಧ್ಯಾಹ್ನ 3:05 ಯಾವ 3 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ ಎಂಬುದನ್ನು ಕಂಡುಹಿಡಿಯೋಣ. ಸ್ನೇಹಿತರೆ, ಮೊದಲು ನಿಮಗಾಗಿ ಒಳ್ಳೆಯ ಸುದ್ದಿ ಇದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅಥವಾ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸಬಹುದು. ಮತ್ತು ಎರಡನೆಯ ಒಳ್ಳೆಯ ಸುದ್ದಿ, ವಿವಾಹಿತ ದಂಪತಿಗಳಿಗೆ ದೀರ್ಘಕಾಲ ವಿವಾಹವಾದವರು ಮಗುವಿನ ಆಗಮನದ ಸಂತೋಷದಾಯಕ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಇದೆ. ಇದು ಇಡೀ ಕುಟುಂಬಕ್ಕೆ ಸಂತೋಷದ ಅಲೆಯನ್ನು ತರುತ್ತದೆ. ಮತ್ತು ನಿಮಗಾಗಿ ಮೂರನೆಯ ಒಳ್ಳೆಯ ಸುದ್ದಿ, ಉದ್ಯೋಗಗಳ ಬಗ್ಗೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಎಲ್ಲೋ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ದರೆ ಅಥವಾ ಫಾರ್ಮ್ ಅನ್ನು ಭರ್ತಿ ಮಾಡಿದ್ದರೆ, ಹಾಗಾಗಿ ಅಲ್ಲಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗುವ ಎಲ್ಲ ಸಾಧ್ಯತೆಗಳಿವೆ. ಹೌದು, ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸಿದ್ಧರಾಗಬೇಕು. ಇಂದು ಮಧ್ಯಾಹ್ನ 3:05 ನ್ಯಾಯದ ದೇವರು ಶನಿದೇವರು ಒಂದು ವಿಶಿಷ್ಟ ಆಟವನ್ನು ಪ್ರಾರಂಭಿಸಲಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಇಂದು ಮಧ್ಯಾಹ್ನ 3:05 ನಂತರ ನಿಮಗೆ ಸಂಪತ್ತಿನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅವಕಾಶ ಸಿಗುತ್ತದೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಏನನ್ನಾದರೂ ಮಾಡುವ ನಿಮ್ಮ ಬಯಕೆಯನ್ನು ಜಾಗೃತಗೊಳಿಸುವ ಒಳ್ಳೆಯ ಸುದ್ದಿಯನ್ನು ನಾವು ನಿಮಗೆ ತರುತ್ತಿದ್ದೇವೆ. ಏಕೆಂದರೆ 121 ವರ್ಷಗಳ ನಂತರ ನ್ಯಾಯದ ದೇವರು ಶನಿದೇವರು ಸಂತೋಷಪಟ್ಟಿದ್ದಾರೆ ಎಂದು ಅಂತಹ ದೊಡ್ಡ ಗ್ರಹ ಜೋಡಣೆ ಸಂಭವಿಸಿದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನ್ಯಾಯದ ದೇವರು ಶನಿದೇವರ ಎಲ್ಲ ನಿಜವಾದ ಭಕ್ತರು ಸಂತೋಷವಾಗಿರಬೇಕು ಎಂದು ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ.
ಹೌದು, ಶನಿದೇವನು ತನ್ನ ಆಶೀರ್ವಾದವನ್ನು ಸುರಿಸಿದಾಗ ಅವರಿಗೆ ಅದೃಷ್ಟದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಶನಿದೇವನು ನ್ಯಾಯದ ದೇವರು ಮತ್ತು ಅವನು ಎಲ್ಲರಿಗೂ ನ್ಯಾಯವನ್ನು ನೀಡುತ್ತಾನೆ. ಇಂದು ಮಧ್ಯಾಹ್ನ 3:05 ನಂತರ ನಿಮ್ಮ ಜೀವನವು ನಿಮ್ಮ ಕನಸಿನಲ್ಲಿಯೂ ಊಹಿಸದಷ್ಟು ಗೊಂದಲಮಯವಾಗಿರುತ್ತದೆ. ನಿಮ್ಮ ಮಾಹಿತಿಗಾಗಿ ಈಗ ನೀವು ದೇವರ ದೈವಿಕ ಆಟವನ್ನು ಅರ್ಥ ಮಾಡಿಕೊಳ್ಳಲಿದ್ದೀರಿ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ದೇವರು ಯಾವ ಪವಾಡಗಳನ್ನು ಮಾಡಬಹುದು, ಅವನು ಯಾವ ರೂಪಾಂತರಗಳನ್ನು ತರಬಹುದು, ನೀವು ಈಗ ಅದನ್ನೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ, ಏಕೆಂದರೆ ನೀವು ಮೊದಲು ದೈವಿಕ ಆಟವನ್ನು ಎಂದಿಗೂ ನೋಡಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಹೇಗೆ ಸಾಧ್ಯವಾಗುತ್ತದೆ ಮತ್ತು ಅದು ನಿಮ್ಮ ಜೀವನದಲ್ಲಿ ಹೇಗೆ ಸಂಚಲನವನ್ನು ಉಂಟುಮಾಡುತ್ತದೆ, ಎಲ್ಲ ದಾಖಲೆಗಳನ್ನು ಮುರಿಯುತ್ತದೆ. ಹೌದು, ವಿಡಿಯೋ ತುಂಬ ವಿಶೇಷವಾಗಿದೆ ಮತ್ತು ಬಹಳ ಮುಖ್ಯವಾದ ವಿಡಿಯೋ. ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಾವು ಇದನ್ನು ನಿಮ್ಮ ಪ್ರಯೋಜನಕ್ಕಾಗಿ ರಚಿಸಿದ್ದೇವೆ. ನನ್ನ ಏಕೈಕ ವಿನಂತಿ ಏನೆಂದರೆ ನೀವು ಇದನ್ನು ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿ. ಆದರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋಗೆ ಸಿಹಿಯಾದ ಲೈಕ್ ನೀಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲ ಬಾರಿಗೆ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಧ್ಯಾಹ್ನ 3:05 ನಂತರ ವೀಕ್ಷಿಸಿ. ನ್ಯಾಯದ ದೇವರು ಭಗವಾನ್ ಶನಿದೇವನ ಆಶೀರ್ವಾದದೊಂದಿಗೆ ನಿಮಗೆ ಹಣ ಗಳಿಸಲು ಹಲವು ಅವಕಾಶಗಳಿವೆ. ಹೌದು, ಆದರೆ ಒಂದೇ ಒಂದು ಅವಕಾಶವನ್ನು ಕಳೆದುಕೊಳ್ಳಬೇಡಿ. ನೀವು ಈ ಅವಕಾಶವನ್ನು ಕಳೆದುಕೊಂಡರೆ ನಿಮಗೆ ಮತ್ತೆಂದೂ ಅಂತಹ ಅವಕಾಶ ಸಿಗದಿರಬಹುದು. ಹೌದು ಸ್ನೇಹಿತರೆ, ಇಂದು ನಿಮಗೆ ಎಲ್ಲ ದಿಕ್ಕಿನಿಂದ ಹಣ ಸಿಗುತ್ತದೆ. ನಿಮ್ಮ ಸಿಲುಕಿಕೊಂಡಿರುವ ಹಣ ನಿಮಗೆ ಸಿಗುತ್ತದೆ. ನಿಮ್ಮ ಸಿಕ್ಕಿಬಿದ್ದ ಹಣ ನಿಮಗೆ ಸಿಗುತ್ತದೆ. ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಬಹಳ ಸಮಯದಿಂದ ನಿಮ್ಮ ಸಂಬಳವನ್ನು ಪಡೆಯದಿದ್ದರೆ ಅದು ಬರುವ ಸಾಧ್ಯತೆ ಹೆಚ್ಚು. ಹೌದು, ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಉತ್ತಮ ದಿನವಾಗಲಿದೆ. ಆದರೆ ನೀವು ಈ ಅವಕಾಶವನ್ನು ಬಳಸಿಕೊಳ್ಳಬೇಕು. ನೀವು ನಿಮ್ಮ ಸೋಮಾರಿತನವನ್ನು ಬಿಡಬೇಕು. ಹೌದು ಸ್ನೇಹಿತರೆ, ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಮಾಡಿದ ಕೆಲಸವು ಸರಿಯಾದ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಅವರು ಹೇಳುವಂತೆ ನೀವು ತಲೆಗೆ ಉಗುರು ಹೊಡೆಯಬೇಕು. ಹೌದು ಸ್ನೇಹಿತರೆ, ಇದನ್ನು ಮಾಡಲು ನಿಮಗೆ ಉತ್ಸಾಹವಿರಬೇಕು. ಅದನ್ನು ಹೇಗೆ ಸಾಧಿಸುವುದು ಎಂಬುದು ದೇವರಿಗೆ ಬಿಟ್ಟದ್ದು. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಮುಂದುವರಿಯುವ ಮೊದಲು ಅವರು ಅದರ ಬಗ್ಗೆ ಕನಸು ಕಾಣಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳ ಪ್ರಕಾರ ಕೆಲಸ ಮಾಡುತ್ತದೆ. ಆದ್ದರಿಂದ ಸ್ನೇಹಿತರೆ, ಒಬ್ಬ ಮಹಾನ್ ವ್ಯಕ್ತಿಯಾಗುವ ಮೊದಲು ನೀವು ದೊಡ್ಡ ಕನಸು ಕಾಣಬೇಕು. ಹೌದು, ಆಗ ಮಾತ್ರ ನೀವು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ನೀವು ವಿಷಯವನ್ನು ಅರ್ಥ ಮಾಡಿಕೊಂಡರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ ಸ್ನೇಹಿತರೆ, ಇಂದು ಒಂದೇ ಬಾರಿಗೆ ಅನೇಕ ದಿಕ್ಕುಗಳಲ್ಲಿ ಓಡುವ ದಿನದಂತೆ ತೋರುತ್ತದೆ. ಕೆಲಸದ ಸಂಪೂರ್ಣ ಪ್ರಮಾಣವು ನಿಮ್ಮನ್ನು ಆವರಿಸಬಹುದು, ಆದರೆ ನೀವು ನಿಮ್ಮ ಸಮಯವನ್ನು ಚೆನ್ನಾಗಿ ನಿರ್ವಹಿಸಿದರೆ ಎಲ್ಲವೂ ಸುಗಮವಾಗಿ ನಿರ್ವಹಿಸಲ್ಪಡುತ್ತದೆ. ಸರ್ಕಾರಿ ವಿಷಯಗಳಲ್ಲಿ ಸ್ವಲ್ಪ ನಿರ್ಲಕ್ಷ್ಯವೂ ಸಹ ನಂತರ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಈಗ ಜಾಗರೂಕರಾಗಿರುವುದು ಬುದ್ಧಿವಂತತನವಾಗಿದೆ. ನಿಮ್ಮ ಕೆಲಸ ಅಥವಾ ವೃತ್ತಿ ಜೀವನದ ಬಗ್ಗೆ ಆಪ್ತ ಸ್ನೇಹಿತರ ಸಲಹೆಯು ನಿಮಗೆ ದಾರಿ ಮಾಡಿಕೊಡಬಹುದು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಸಿಗುತ್ತದೆ ಮತ್ತು ಜನರು ನಿಮ್ಮ ಬುದ್ಧಿವಂತಿಕೆಯನ್ನು ಹೊಗಳುತ್ತಾರೆ. ನಿಮ್ಮ ಮಕ್ಕಳೊಂದಿಗೆ ಮೋಜಿನ ತಮಾಷೆಯ ರೀತಿಯಲ್ಲಿ ಸಮಯ ಕಳೆಯುವುದರಿಂದ ನಿಮ್ಮ ಒತ್ತಡ ತಕ್ಷಣವೇ ಕಡಿಮೆಯಾಗುತ್ತದೆ. ಮತ್ತು ನಂತರ ಪ್ರೀತಿಯ ಸ್ನೇಹಿತರೆ, ನಿಮ್ಮ ದೈನಂದಿನ ದಿನಚರಿಗಾಗಿ ನೀವು ಎಷ್ಟು ಸಮಯವನ್ನು ಹೊಂದಿದ್ದರೂ ಇಂದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿ ಮತ್ತು ಸಕಾರಾತ್ಮಕ ಶಕ್ತಿಯು ಸುರಿಯುತ್ತದೆ. ಹೌದು, ಮನೆಯಲ್ಲಿನ ವಾತಾವರಣವು ಹಿಂದೆಂದಿಗಿಂತಲೂ ಹೆಚ್ಚು ಶಾಂತಿಯುತ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಸಂಬಂಧದಲ್ಲಿ ಯಾವುದೇ ಹುಳಿ ಇದ್ದರೆ ಇಂದು ಮಾಧುರ್ಯ ಮರಳುತ್ತದೆ. ವಿವಾದದಲ್ಲಿ ಸಿಲುಕಿಕೊಳ್ಳುವುದು ನಿಮಗೆ ದುಬಾರಿಯಾಗಬಹುದು ಎಂಬುದನ್ನು ತಿಳಿದಿರಲಿ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ಒಂಟಿಯಾಗಿರುವುದು ಉತ್ತಮ. ಇದು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ನಿಕಟತೆಯನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಬಲವಾದ ಬೆಂಬಲವು ನಿಮ್ಮ ಸ್ವಂತ ಆತ್ಮವಿಶ್ವಾಸ ಎಂದು ಅರಿತುಕೊಳ್ಳುತ್ತೀರಿ. ಹೌದು ಸ್ನೇಹಿತರೆ, ನೀವು ಏನನ್ನಾದರೂ ಮಾಡಲು ಮನಸ್ಸು ಮಾಡಿದರೆ ಅದು ಸಂಭವಿಸಲು ಪ್ರಾರಂಭವಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಅದರಲ್ಲಿ ನೀವಲ್ಲ, ದೇವರು ಭಾಗಿಯಾಗಿದ್ದಾನೆ. ಇಂದು ಅದೃಷ್ಟವು ನಿಮಗೆ ಹೊಸ ಮನೆ, ಕಾರು, ಆಸ್ತಿ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ತರಬಹುದು. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕೆಲವು ಅಂತಿಮವಾಗಿ ಪೂರ್ಣಗೊಳ್ಳುವ ಹಾದಿಯಲ್ಲಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಜನರಲ್ಲಿ ನಿಮಗೆ ವಿಶಿಷ್ಟ ಗುರುತನ್ನು ನೀಡುತ್ತದೆ. ಸಾಮಾಜಿಕ ವಲಯದಲ್ಲಿ ಕೆಲಸ ಮಾಡುವವರು ಗಮನಾರ್ಹ ಜವಾಬ್ದಾರಿಗಳನ್ನು ಪಡೆಯಬಹುದು, ಆದರೆ ಅವರು ಈ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸಬೇಕಾಗುತ್ತದೆ. ಇದು ನಿಮಗೆ ಮಾನಸಿಕ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ನಿಮ್ಮ ತಾಯಿಯೊಂದಿಗೆ ಸಣ್ಣ ಪುಟ್ಟ ವಾದಗಳು ಉಂಟಾಗಬಹುದು, ಆದರೆ ಪ್ರೀತಿ ಉಳಿಯುತ್ತದೆ. ನಿಮ್ಮ ಅತ್ತೆಯ ಭೇಟಿಯು
ನಿಮ್ಮ ಸಂಬಂಧವನ್ನು ಬೆಚ್ಚಗಾಗಿಸಬಹುದು. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಶಾಂತವಾಗಿ ಯೋಚಿಸಿ. ಆದರೆ ಅರ್ಥ ಮಾಡಿಕೊಳ್ಳಲು ಒಂದು ವಿಷಯ ಉಳಿದಿದೆ. ಅದಿಲ್ಲದಿದ್ದರೆ ಈ ಇಡೀ ರಾಶಿಚಕ್ರವು ಸಂಪೂರ್ಣವಾಗಿ ಉಳಿಯುತ್ತದೆ, ಏಕೆಂದರೆ ಗುಪ್ತ ಕರ್ಮದ ಫಲಿತಾಂಶವು ನಿಧಾನವಾಗಿ ತೆರೆದುಕೊಳ್ಳಲು ಪ್ರಾರಂಭಿಸುತ್ತಿದೆ ಮತ್ತು ಅದು ಮಾತ್ರ ನಿಮ್ಮ ಜೀವನದಲ್ಲಿ ಆ ಮಹಾನ್ ಸುದ್ದಿ ಎಷ್ಟು ಮಹತ್ವದ್ದಾಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಜ್ಯೋತಿಷ್ಯವು ಕರ್ಮದ ಅತ್ಯಂತ ಸೂಕ್ಷ್ಮ ನಿಯಮವನ್ನು ಪರಿಗಣಿಸುವ ರಹಸ್ಯವನ್ನು ಈಗ ಚರ್ಚಿಸೋಣ. ಅದೃಷ್ಟ ಮಾತ್ರ ಎಲ್ಲವನ್ನೂ ಬದಲಾಯಿಸುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಿಂದಿನ ಮತ್ತು ವರ್ತಮಾನದ ಕ್ರಿಯೆಗಳು ಅದನ್ನು ಅನುಮತಿಸಿದಾಗ ಮಾತ್ರ ವಿಧಿ ತನ್ನ ಬಾಗಿಲುಗಳನ್ನು ತೆರೆಯುತ್ತದೆ. ಅದಕ್ಕಾಗಿಯೇ ನಿಮ್ಮ ರಾಶಿಚಕ್ರ ಚಿಹ್ನೆಯ ಸುತ್ತಲೂ ಪ್ರಸ್ತುತ ರೂಪುಗೊಳ್ಳುತ್ತಿರುವ ಶಕ್ತಿಗಳು ಪದೇ ಪದೇ ಅದೇ ವಿಷಯವನ್ನು ಸೂಚಿಸುತ್ತಿವೆ. ನೀವು ತಾಳ್ಮೆ ಕಳೆದುಕೊಳ್ಳದಿದ್ದರೆ, ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೆ ಮತ್ತು ನೀವು ನಿಮ್ಮ ಮಾರ್ಗವನ್ನು ಪ್ರಾಮಾಣಿಕವಾಗಿ ಆರಿಸಿಕೊಂಡರೆ, ಮುಂಬರುವ ದಿನಗಳು ನೀವು ಬಹುಕಾಲದಿಂದ ಕಾಯುತ್ತಿದ್ದ ಬದಲಾವಣೆಗಳನ್ನು ತರಬಹುದು. ಮೊದಲ ನೋಟದಲ್ಲಿ ಸಾಮಾನ್ಯವೆಂದು ತೋರುವ ಅವಕಾಶವು ನಿಮ್ಮ ಜೀವನದಲ್ಲಿ ಬರಲಿದೆ ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಅದು ಸ್ನೇಹಿತರಿಂದ ಕರೆ, ಸಂಬಂಧಿಕರಿಂದ ಸಲಹೆ, ಸಣ್ಣ ಉದ್ಯೋಗದ ಕೊಡುಗೆ ಅಥವಾ ನಿಮ್ಮ ವ್ಯವಹಾರದಲ್ಲಿ ಹೊಸಬರೊಂದಿಗೆ ಭೇಟಿಯಾಗಿರಬಹುದು. ಹೆಚ್ಚಿನ ಜನರು ಅಂತಹ ಅವಕಾಶಗಳನ್ನು ಕಡೆಗಣಿಸುತ್ತಾರೆ, ಆದರೆ ಈ ಸಣ್ಣ ಹೆಜ್ಜೆ ಭವಿಷ್ಯದಲ್ಲಿ ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಆದ್ದರಿಂದ ಹಣಕಾಸಿನ ವಿಷಯದಲ್ಲೂ ಬಲವಾದ ಸೂಚನೆಗಳು ಹೊರಹೊಮ್ಮುತ್ತಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿರುವವರು ಕ್ರಮೇಣ ಪರಿಹಾರವನ್ನು ಅನುಭವಿಸುವ ಸಾಧ್ಯತೆಯಿದೆ. ಬಾಕಿ ಪಾವತಿಯನ್ನು ಪಡೆಯಬಹುದು, ಹೊಸ ಆದಾಯದ ಮೂಲವು ತೆರೆದುಕೊಳ್ಳಬಹುದು ಅಥವಾ ಹಳೆಯ ಹೂಡಿಕೆಯಿಂದ ಲಾಭದ ಸಾಧ್ಯತೆಯೂ ಇರಬಹುದು. ನಿಮ್ಮ ಕರ್ಮವು ನಿಮಗೆ ಅನುಕೂಲಕರವಾಗಿದ್ದರೆ ಈ ಆರ್ಥಿಕ ಸುಧಾರಣೆ ತಾತ್ಕಾಲಿಕವಾಗಿರಬಹುದು, ಆದರೆ ಭವಿಷ್ಯದ ಸ್ಥಿರತೆಗೆ ಅಡಿಪಾಯವನ್ನು ಒದಗಿಸಬಹುದು. ಆದರೆ ನೆನಪಿಡಿ, ಹಣದ ಒಳಹರಿವಿನಿಂದ ವೆಚ್ಚಗಳು ಸಹ ಹೆಚ್ಚಾಗಬಹುದು. ಆದ್ದರಿಂದ ಯಾವುದೇ ಲಾಭಗಳನ್ನು ಕೇವಲ ಪ್ರದರ್ಶನ ಅಥವಾ ಅನಗತ್ಯ ಖರ್ಚಿಗಾಗಿ ಮಾತ್ರ ಬಳಸುವುದನ್ನು ತಪ್ಪಿಸಿ. ಹಾಗಾಗಿ ದೇವರು ಮೊದಲು ಒಬ್ಬ ವ್ಯಕ್ತಿಯ ಸಣ್ಣ ಯಶಸ್ಸನ್ನು ಹೇಗೆ ನಿರ್ವಹಿಸುತ್ತಾನೆ ಎಂಬುದನ್ನು ಗಮನಿಸುತ್ತಾನೆ ಮತ್ತು ನಂತರ ಮಾತ್ರ ಹೆಚ್ಚಿನ ಯಶಸ್ಸಿನ ಬಾಗಿಲು ತೆರೆಯುತ್ತಾನೆ. ಈಗ ಮದುವೆ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಮದುವೆಯಾದವರಿಗೆ ಉತ್ತಮ ಪ್ರಸ್ತಾಪದ ಸಾಧ್ಯತೆಯಿದೆ. ಕುಟುಂಬ ಅಥವಾ ಪರಿಚಯಸ್ಥರ ಮೂಲಕ ಹೊಸ ಸಂಭಾಷಣೆಗಳು ಪ್ರಾರಂಭವಾಗಬಹುದು. ಆದಾಗ್ಯೂ ಪ್ರತಿಯೊಂದು ಪ್ರಸ್ತಾಪವೂ ನಿಮಗೆ ಸರಿಯಾಗಿರುವುದು ಅನಿವಾರ್ಯವಲ್ಲ. ಆದ್ದರಿಂದ ಭಾವನಾತ್ಮಕವಾಗಿ ಅಲ್ಲ, ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವಿವಾಹಿತರ ಜೀವನದಲ್ಲಿ ಹೆಚ್ಚಿದ ಮಾಧುರ್ಯದ ಲಕ್ಷಣಗಳು ಇವೆ. ನೀವು ಸ್ವಲ್ಪ ಸಮಯದಿಂದ ಸಣ್ಣ ವಿಷಯಗಳ ಬಗ್ಗೆ ವಾದಿಸುತ್ತಿದ್ದರೆ, ಈಗ ಅವುಗಳನ್ನು ಪರಿಹರಿಸುವ ಸಮಯ ಇರಬಹುದು. ಕೆಲವೊಮ್ಮೆ ನಿಜವಾದ ಸಂಭಾಷಣೆಯು ವರ್ಷಗಳ ಅಂತರವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಕಳೆದುಹೋದ ಪ್ರೀತಿ ಇನ್ನೂ ನಿಮ್ಮ ಹೃದಯದಲ್ಲಿ ಉಳಿದಿದ್ದರೆ, ಜ್ಯೋತಿಷ್ಯ ಶಕ್ತಿಗಳು ಆ ವ್ಯಕ್ತಿಯ ಬಗ್ಗೆ ಸುದ್ದಿ, ಸಂದೇಶ ಅಥವಾ ಮಾಹಿತಿಯನ್ನು ಮೂರನೆಯ ವ್ಯಕ್ತಿಯ ಮೂಲಕ ನೀವು ಸ್ವೀಕರಿಸಬಹುದು ಎಂದು ಸೂಚಿಸುತ್ತದೆ. ಹಳೆಯ ಸಂಬಂಧಗಳನ್ನು ಪುನಃಸ್ಥಾಪಿಸುವುದು ಅನಿವಾರ್ಯವಲ್ಲ, ಆದರೆ ನಿಮ್ಮ ಹೃದಯದಲ್ಲಿ ಉಳಿದಿದ್ದ ಅಪೂರ್ಣತೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸ್ವೀಕರಿಸಲು ನಿಮಗೆ ಅವಕಾಶ ಸಿಗಬಹುದು. ಇದು ನಿಮ್ಮೊಂದಿಗೆ ಪ್ರತಿಧ್ವನಿಸಿದರೆ, ದಯವಿಟ್ಟು ಕಮೆಂಟ್ಗಳಲ್ಲಿ ಭಗವಾನ್ ವಿಷ್ಣು ಎಂದು ಬರೆಯಿರಿ. ದೇವರನ್ನು ಸ್ಮರಿಸುವುದು ಸಕಾರಾತ್ಮಕ ಶಕ್ತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ಮಕ್ಕಳಿಗೆ ಸಂಬಂಧಿಸಿದ ವಿಶೇಷ ಚಿಹ್ನೆಗಳನ್ನು ಹೊಂದಿರುವವರು ಹೆಮ್ಮೆಪಡಲು ಕಾರಣವನ್ನು ಕಂಡುಕೊಳ್ಳಬಹುದು. ಅಧ್ಯಯನ, ಸ್ಪರ್ಧೆ, ಉದ್ಯೋಗ ಅಥವಾ ಸಾಧನೆಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸಾಧ್ಯತೆಯಿದೆ. ಮಕ್ಕಳನ್ನು ಪಡೆಯುವ ಸಾಧ್ಯತೆಯಿದೆ. ಮಕ್ಕಳನ್ನು ಹೊಂದುವ ಸಂತೋಷಕ್ಕಾಗಿ ಕಾಯುತ್ತಿರುವವರು ಸಹ ಭರವಸೆಯನ್ನು ಉಳಿಸಿಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಕಾರಾತ್ಮಕ ಚಿಹ್ನೆಗಳು ಹೊರಹೊಮ್ಮುತ್ತಿವೆ. ಆದಾಗ್ಯೂ ಪ್ರತಿಯೊಬ್ಬ ವ್ಯಕ್ತಿಯ ಸಂದರ್ಭಗಳು ಮತ್ತು ಜಾತಕವು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ತಾಳ್ಮೆ ಮತ್ತು ಸರಿಯಾದ ಮಾರ್ಗದರ್ಶನ ಅತ್ಯಗತ್ಯ. ಆದರೆ ಇದು ಅಡಗಿರುವ ದೊಡ್ಡ ರಹಸ್ಯ. ನಿಮ್ಮ ಶತ್ರುಗಳು ನೀವು ಭಾವಿಸುವಷ್ಟು ಶಕ್ತಿಶಾಲಿಗಳಲ್ಲ. ಹಾಗಾಗಿ ನಿಮ್ಮ ಭಯವು ನಮ್ಮ ವಿರೋಧಿಗಳನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದ ಅಥವಾ ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಟ್ಟವರ ಪ್ರಯತ್ನಗಳು ಕ್ರಮೇಣ ದುರ್ಬಲಗೊಳ್ಳುತ್ತವೆ. ನೀವು ಶಾಂತವಾಗಿದ್ದು ನಿಮ್ಮ ಗುರಿಯತ್ತ ಗಮನ ಹರಿಸಿದರೆ, ಸಮಯವೇ ನಿಮ್ಮ ಪರವಾಗಿ ಸಾಕ್ಷಿ ಹೇಳುತ್ತಿರುವಂತೆ ಕಾಣಿಸುತ್ತಿರಬಹುದು.